ನೋಡಿ, ನಾನು ನನ್ನ ಬಾಯಲ್ಲಿ ಆ ವ್ಯಕ್ತಿ ಹೆಸರು ಬರೋಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡೋ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಏನಾಗಿದೆ, ಯಾರು ಉಚ್ಚಾಟನೆ ಆಗಿದಾರಲ್ಲ, ಪ್ರತಿ ದಿವಸ ಯಡಿಯೂರಪ್ಪನವ್ರ ಹೆಸರು, ವಿಜಯೇಂದ್ರ ಹೆಸರು, ದೊಡ್ಡವ್ರ ಹೆಸರು ಹೇಳ್ಬಿಟ್ರೆ ಹೂವಿನ ಜೊತೆ ನಾರಗ ಸ್ವರ್ಗ ಸೇರ್ತಾನಂಗೆ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ದೊಡ್ಡವ್ರ ಹೆಸರು ಹೇಳಿದ್ರೆ ನಾನು ಭಾಳ ದೊಡ್ಡನಾಗ್ಬಿಡ್ತೀನಿ. ಪ್ರತಿ ದಿವಸ ಮಾಧ್ಯಮದಲ್ಲಿ ಏನು ಕೆಲಸ ಇಲ್ಲ, ಬರೀ ಇದೇ ದಿವಸ ಇದೇ ಕೆಲಸ. ನಾನು ಹೇಳ್ತಿದ್ದೀನಿ ನೋಡಿ, ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಆದಮೇಲೆ ಎಲ್ಲ ಒಂದು ಕಡೆ ಆಗಲ್ ಕನಸ, ನಾನು ಮುಂದಿನ ಮುಖ್ಯಮಂತ್ರಿ ಎಲ್ಲಿದೆ? ಆಯ್ತು, ಹೊಸ ಪಕ್ಷ ಕಟ್ರಿ, 224 ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಣೆ ಮಾಡಿರಿ. ಅಮಿತ್ ಶಾನ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ಭೇಟಿ ಮಾಡಿದ್ದು ಒಂದು ಧರ್ಮಸ್ಥಳ ನಡೆದಂಥ ಘಟನೆಗಳು, ಇನ್ನು ರಾಜ್ಯದ ರೈತರ ಸ್ಥಿತಿಗತಿಗಳು ಅಮಿತ್ ಶಾ ಅವರಿಗೆ ಮಾಹಿತಿಯನ್ನು ಕೊಟ್ಟಿರಬಹುದು ಅಂತ ನನಗೆ ಮಾಹಿತಿ. ಅಮಿತ್ ಶಾ ಅವರ ಜೊತೆ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡೋಕ್ಕೆ ವಿಜೇಂದ್ರ ಡೆಲ್ಲಿಗೆ ಹೋಗಿಲ್ಲ. ರಾಜ್ಯದಲ್ಲಿ ಪಕ್ಷದ ಸಂಘಟನೆ ಬಲಿಷ್ಠ ಮಾಡಬೇಕು, ಮಾರ್ಗದರ್ಶನ ಪಡೆಯಕ್ಕೆ ಹೋಗಿದ್ದಾರೆ. ನೋಡಿ, ಯಾವ ವರ್ಷ ಇದು, ಯಾವುದನ್ನ ಇದು? ಡಿಸೆಂಬರ್ 11 2025 ಕೊನೆನಾ? ಕೊನೆ ತಿಂಗಳು. ಇದು ಅತ್ಯಂತ ದೊಡ್ಡ ಜೋಕ್ ಅನ್ನಿಸ್ತದೆ, ಕಾಮಿಡಿ ಪೀಸ್. ಈಗ ಏನಾದರೂ ಒಂದು ವಿಷಯ ಬೇಕಲ್ಲ. ವಿಜೇಂದ್ರ ಹೋಗಿದ್ದು ಪಾರ್ಟಿ ಸಂಘಟನೆಗೆ, ಅವರು ಮಾರ್ಗದರ್ಶನ ಪಡೆಯಕ್ಕೆ ಹೋಗಿದ್ದಾರೆ. ಅದೇ ವಿಜೇಂದ್ರ ಅವರ ಒಂದು ಅಪೇಕ್ಷೆ ಇದೆ, ಸಂಕಲ್ಪ ಮಾಡಿದ್ದಾರೆ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕು. 140 ಸ್ಥಾನಗಳು ಈ ನಾಡಿನ ಪ್ರಜ್ಞಾವಂತ ಮತದಾರ ಪ್ರಭುಗಳ ಆಶೀರ್ವಾದ ಪಡೆಯುವುದಕ್ಕೆ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡ್ತಾ ಇದ್ದಾರೆ, ಪಕ್ಷವನ್ನು ಬಲಿಷ್ಠ ಮಾಡ್ತಿದ್ದಾರೆ. ಬೆಂಗಳೂರಿನ ಮೈಸೂರಿವರೆಗೂ ಪಾದಯಾತ್ರೆ ಮಾಡಿದರು, ಭ್ರಷ್ಟಾಚಾರದ ಹೋರಾಟ ಮಾಡಿದರು, ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡ್ತಾರೆ. ರಾಜ್ಯದ ರೈತರ ಪರವಾಗಿ ತನ್ನ ಹುಟ್ಟುಹಬ್ಬವನ್ನು ಕುಟುಂಬ ಸದಸ್ಯರ ಮಧ್ಯೆ ಆಚರಣೆ ಮಾಡಿಕೊಳ್ಳಿಲ್ಲ. ಯಾವ ಕಬ್ಬು ಬೆಳೆಗಾರರು ರಸ್ತೆ ಮೇಲೆ ಮಲಗಿದ್ರು ಅವ್ರ ಜೊತೆಯಲ್ಲೇ ಮಲಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರು. ಮೆಕ್ಕೆಜೋಳ, ಭತ್ತ, ಹೆಸರು, ಈರುಳ್ಳಿ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಇಡೀ ರಾಜ್ಯದ ಉದ್ದಗಲಕ್ಕೆ ಹೋರಾಟ ಮಾಡಿದರು. ಎಲ್ಲ ಮಂಡಲಗಳಲ್ಲಿ, ಜಿಲ್ಲಾ ಕೇಂದ್ರ ಹೋರಾಟ ಆಯಿತು. ಮತ್ತು ತುಂಗಭದ್ರಾ ಕ್ರಸ್ಟ್ ಗೇಟ್ ರಿಪೇರಿ ದುರಸ್ತಿ ಮಾಡಬೇಕು, ಈ ವರ್ಷ ರೈತರಿಗೆ ನೀರು ಕೊಡಬೇಕು, ಇಲ್ಲದೇ ಇದ್ರೆ ರೈತರ ಪ್ರತಿ ಎಕರೆಗೆ 25,000 ಪರಿಹಾರ ಕೊಡಬೇಕಂತೇಳಿ ಹೋರಾಟಗಳು ತೆಗೆದುಕೊಂಡಾರೆ. ನೋಡಿ, ಬೆಳಗಾಂನಲ್ಲಿ ಮೊನ್ನೆ ಮಂಗಳವಾರ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮೆಕ್ಕೆಜೋಳ, ಭತ್ತ, ಕಬ್ಬು, ನೀರುಳ್ಳಿ, ತುಂಗಭದ್ರಾ ನದಿ ಕ್ರಸ್ಟ್ ಗೇಟ್ ತಕ್ಷಣ ಅಳವಡಿಸಬೇಕು, ನೀರು ಕೊಡಬೇಕು, ಇಲ್ಲದೇ ಇದ್ದರೆ ರೈತನ ಒಂದು ಎಕರೆಗೆ 25,000 ಪರಿಹಾರ ಕೊಡಬೇಕಂತೇಳಿ ಹೋರಾಟದ ಮುಖಾಂತರ ಸುವರ್ಣಸೌಧ ಮುತ್ತಿಗೆ ಹಾಕಿದ್ರು. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಹತ್ತಿಕ್ಕಬೇಕಂತೇಳಿ ಬಂಧಿಸಿದ್ರು. ಇವರಿಗೆ ಅಧಿವೇಶನದ ಒಳಗಡೆ ನಿರುದ್ಯೋಗಿ ಯುವಕರು ಪ್ರೊಟೆಸ್ಟ್ ನಡೀತಾ ಇದ್ದಾರೆ, ರಾಜ್ಯದ ಜ್ವಲಂತ ಸಮಸ್ಯೆಗಳು. ಹಾಗಾಗಿ ವಿಜೇಂದ್ರ ಅವರು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಮತ್ತು ಪ್ರತಿಪಕ್ಷ ನಾಯಕರು ಒಟ್ಟಾಗಿ ಹೋರಾಟ ಮಾಡ್ತಿದ್ದಾರೆ. ನಾನು ಹೇಳ್ತೀನಿ, ಯಾರು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ, ಇವತ್ತು ಪ್ರತಿ ದಿವಸ ಮಾತಾಡ್ತಾರೆ. ಒಂದ್ಸರಿ ಅಧಿವೇಶನದಾಗ ಹೇಳಿದರು 2,000 ಕೋಟಿ 3,000 ಕೋಟಿ ಮುಖ್ಯಮಂತ್ರಿ. ಅರೆ ಏನಿದು, ಏನು ಉದ್ದೇಶ? ಎಲ್ಲ ಒಂದು ಕಡೆ ನಾನು ಹೇಳಿದ್ದಲ್ಲ, ಪ್ರತಿ ದಿವಸ ಸುದ್ದಿಲಿರಬೇಕು, ಬಾಯಿ ಚಪ್ಪಲ. ಮೈಗೆ ಮಾಧ್ಯಮ ಸ್ನೇಹಿತರು ಕಂಡ ತಕ್ಷಣ, ಮೈಕ್ ಹಿಡಿದ ತಕ್ಷಣ ಬಾಯಿ ಚಪ್ಪಲಕ್ಕೋಸ್ಕರ ಇದು ಸುಳ್ಳು ಸುದ್ದಿಗಳು ಹಬ್ಬಿಸ್ತಾರೆ ವಿನ ವಿಜೇಂದ್ರ ಅವರ ಸಂಕಲ್ಪ ಇದೆ. ನೋಡಿ, ಅಮಿತ್ ಶಾ ಜೊತೆಗೆ DK ಶಿವಕುಮಾರ್ ಭೇಟಿ ಆಗಿಲ್ಲ, ಇದು 100ಕ್ಕೆ 100 ಸುಳ್ಳು. ಪಕ್ಷ ಸಂಘಟನೆ ಬಗ್ಗೆ ಮಾರ್ಗದರ್ಶನ ಪಡೆದರೆ ಈ ವರ್ಷದ 2025 ಡಿಸೆಂಬರ್, ನೀವು ಹೇಳಿದ್ರಿ, ಇದು ಈ ತಿಂಗಳು ಅದು ಹೇಳ್ತಾರಲ್ಲ, ಈ ಜನವರಿಗೆ ಏನು ಹೇಳ್ತಾರೆ, ಡಿಸೆಂಬರ್ಲಿ ಏನೇನು ಘಟನೆಗಳು, ಯಾರ್ಯಾರು ಏನು ಮಾತಾಡಿದ್ರು ಅದೆಲ್ಲ ಡಿಸ್ಪ್ಲೇ ಆಗಬೇಕಲ್ಲ. ಅದಕ್ಕೋಸ್ಕರ ಕಾಮಿಡಿ ಪೀಸು, ದೊಡ್ಡ ಜೋಕ್ಸ್ ಇದು ಅಂತೇಳಿ ಕಿಚ್ಚೆ ಪಡ್ತೀನಿ. ಯಾವುದೇ ಚರ್ಚೆಗಳಾಗಿಲ್ಲ, 100ಕ್ಕೆ 100 ಸುಳ್ಳಿದು.
ಚಾಲ್ತಿ ನಂಡೆ ಆಗಿರ್ಬೇಕಂತೇಳಿ ಈ ರೀತಿ ಮಾತಾಡ್ತಾರೆ. ಸದಾನಂದ ಗೌಡರು ಡಿ.ಕೆ. ಶಿವಕುಮಾರ್ ಬಾಹ್ಯ ಬೆಂಬಲ ಕೊಡೋದಾದ್ರೆ ನಾವು ಸ್ವಾಗತ ಮಾಡ್ತೀವಿ ಅಂತ ಒಂದು ಮಾತು ಹೇಳಿದ್ರು. ಯಾರು ಹೇಳಿದ್ರು? ಸದಾನಂದ ಗೌಡರು ಹೇಳಿದ್ರು. ಅಂದ್ರೆ ಬಿಜೆಪಿ ಗೌರ್ಮೆಂಟ್ ಮಾಡ್ಬೇಕಾಗುತ್ತೆ, ಅವ್ರು ಕೊಟ್ರೆ ಅವರು ಡಿ.ಕೆ. ಶಿವಕುಮಾರ್ ಬೆಂಬಲ ಕೊಟ್ರೆ ನಾವು ಸ್ವಾಗತ ಮಾಡ್ತೀವಿ. ನೋಡಿ, ಈಗ ಸದಾನಂದ ಗೌಡರು ದೊಡ್ಡವರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರು. ಯಾವ ಅರ್ಥದಲ್ಲಿ ನನಗೆ ಮಾಹಿತಿ ಇಲ್ಲ. ನಾನು ಸದಾನಂದ ಗೌಡರ ವಿರುದ್ಧ ಯಾವುದು ಅವರು ಯಾವ ಅರ್ಥದಲ್ಲಿ ಹೇಳಿದರೆ ಏನು ಅಲ್ಲ. ಈಗ ಸದಾನಂದ ಗೌಡರು ಹೇಳಿದ್ರೆ ಸರಿ, ಎತ್ತ ಹೇಳಿದ್ರೆ ತಪ್ಪು ಅಂತಲ್ಲ. ನೋಡಿ, ಸದಾನಂದ ಗೌಡರು ಪಕ್ಷ ಏನು ಅವರೇ ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆ ಮಾಡಲ್ಲ ಅಂತೇಳಿ ಬೇರೆ ಅವಕಾಶ ಕೊಟ್ಟರು. ಪಾರ್ಟಿ ಒಳಗೆ ಶಿಸ್ತಿನ ಒಬ್ಬ ಸಿಪಾಯಿ, ನಾವು 10 ಸಾರಿ ಭೇಟಿ ಮಾಡ್ತೀವಿ. ಪಕ್ಷ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಂತ ಅವರ ಒಂದು ಕನಸಿದೆ. ಅದು ನನಸಾಗಬೇಕು, ನೀವೆಲ್ಲ ಒಟ್ಟಾಗೋರಿ ಅಂತ ನಮ್ಮೆಲ್ಲ ಮಾರ್ಗದರ್ಶನ ಮಾಡಿದರೆ, ಎಲ್ಲರಿಗೂ ಮಾರ್ಗದರ್ಶನ ಮಾಡಿದರೆ. ಯಾರು ಇವತ್ತು ಮಾತಾಡಿದ್ದಾರೆ, ಸದಾನಂದ ಗೌಡರು ಪಕ್ಷದ ಒಳಗಡೆ ಪಕ್ಷ ಸಂಘಟನೆಗೋಸ್ಕರ ಅವರು ಸಮಯವನ್ನು ಕೊಡ್ತಾ ಇದ್ದಾರೆ. ಇವತ್ತು ಯಾರು ಮಾತಾಡಿದ್ದಾರೆ, ಪ್ರತಿ ದಿವಸ ಮಾಧ್ಯಮಕ್ಕೆ ಹೇಳಿಕೆ ಕೊಡ್ತಿದ್ದಾರೆ, ಅವರು ಬಾಯಿ ಚಪ್ಪಲಿಗೆ ಹೇಳಿಕೆ ಕೊಡ್ತಿದ್ದಾರೆ. ದೊಡ್ಡ ಜೋಕ್ಸ್ ಇದು, ಕಾಮಿಡಿ ಪೀಸು. ಭಾರತೀಯ ಜನತಾ ಪಾರ್ಟಿ ಡಿ.ಕೆ. ಶಿವಕುಮಾರ್ ಜೊತೆಗೆ ಯಾವುದೇ ಹೊಂದಾಣಿಕೆ ಇಲ್ಲ. ವಿಜಯೇಂದ್ರ ಕನಸಿನಲ್ಲಿಲ್ಲ, ಮನಸ್ಸಿನಲ್ಲಿಲ್ಲ. ಈ ರಾಜ್ಯದ ನಾಡಿ 6.5 ಕೋಟಿ ಜನರ ನಾಡಿ ಮಿಡ್ತ ವಿಜಯೇಂದ್ರಗೆ ಗೊತ್ತಿದೆ. ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ಸ್ವತಂತ್ರವಾಗಿ. ಅವರ ಒಂದು ಕನಸಿದೆ, ಅದು ನನಸಾಗುತ್ತೆ. ಈ ರಾಜ್ಯದ ಜನರು ನನಸು ಮಾಡ್ತಾರೆ. ಡಿ.ಕೆ. ಬೆಂಬಲವನ್ನು ಯಾವುದೇ ರೀತಿ ಸರ್ಕಾರ ಬೇಡ ಅನ್ನೋದು ನಿಮ್ಮ ಅಭಿಪ್ರಾಯ? ನೋಡೋಣ. ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಕಟ್ಟಾಳ ಅಂತ ಅವ್ರು ಹೇಳ್ಕೊಂತಾರೆ. ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಕ್ಕೂ ಡಿ.ಕೆ. ಶಿವಕುಮಾರ್ ಅವರು ಓಲೈಕೆ ರಾಜಕಾರಣ. ಅವರು ಕುಕ್ಕರ್ಸ್ ಬ್ಲಾಸ್ಟ್ ಅದ ನಮ್ಮ ಬ್ರದರ್ಸ್ ಅಂತ ಹೇಳ್ಕೊಂತಾರೆ. ನಾವು ಯಾರು ದೇಶದ್ರೋಹಿಗಳು, ದೇಶದ ವಿರುದ್ಧವಾಗಿ ಭಾರತ್ ಮಾತೆಗೆ ಧಿಕ್ಕಾರಕ್ಕೆ ಹೋಗ್ತಾರೆ, ಅವ್ರ ವಿರುದ್ಧ ನಮ್ಮ ಹೋರಾಟ. ಹಿಂದುತ್ವ ಮತ್ತು ಈ ಹಿಂದುತ್ವ ನಾವು ಇಲ್ಲಿ ಬಾಂಗ್ಲಾದಲ್ಲಿ ಏನು ಕೇಸರಿ ಜೆಂಡಾ ಹಾರ್ಸೋಕ್ಕಾಗತ್ತಾ? ಅವರೆಲ್ಲ ಏನಾಗಿದೆ, ಕಾಂಗ್ರೆಸ್ ಕಲ್ಚರೇ ಬೇರೆ, ನಮ್ಮ ಸಂಸ್ಕೃತಿನೇ ಬೇರೆ. ಹಾಗಾಗಿ ಯಾವುದು ನಮ್ಮವ್ರ ಮಧ್ಯೆ ಹೊಂದಾಣಿಕೆ ಇಲ್ಲ. ನೋ ಕಮಿಟ್ಮೆಂಟ್. ಧರ್ಮಸ್ಥಳ ವಿಷಯ ಏನಂತಾರೆ ಸರ್?